ಆತ್ಮೀಯ ಸಾಯಸ್ಮೃತಿ ವೀಕ್ಷಕರಿಗೆ ನನ್ನ ಸೌನೆಯ ವಂದನೆಗಳ ಆತ್ಮೀಯರೇ ದಿನ ನಮಗೆ ಬಹಳ ಸಂತಸದ ದಿವಸ. ಯಾಕಪ್ಪ ಅಂದರೆ ನೋಡಿ, ನಾವು ಈ ಒಂದು ಸಾಯಸ್ಮೃತಿ ಅಂತಕ್ಕಂಥದ್ದು ಇದಕ್ಕಿದಂಗೆ ಪ್ರಾರಂಭ ಮಾಡಿದ್ವಿ. ಯಾಕಪ್ಪ ಅಂದರೆ ನಾವು ಬಹಳಷ್ಟು ಭವಿಷ್ಯಗಳು ನೋಡ್ತಾ ಇದ್ವಿ. ಆ ಭವಿಷ್ಯಗಳಾಗಿನಲ್ಲಿ ಜನಗಳಿಗೆ ಏನೋ ಸರಿಯಾದ ಮಾಹಿತಿ ಸಿಗದೇ ಇರತಕ್ಕಂಥದ್ದು, ಕೆಲವರು ಭಯ ಹುಡ್ಸ್ತಕ್ಕಂಥದ್ದು, ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತಕ್ಕಂಥದ್ದು, ಹೆಚ್ಚಿನ ಉತ್ಪ್ರೇಕ್ಷೆ ಕೊಡ್ತಕ್ಕಂಥದ್ದು, ಇವೆಲ್ಲ ನೋಡಿ ಇಷ್ಟೆಲ್ಲ ನಾವು ಜ್ಯೋತಿಷದಲ್ಲಿರ್ತಕ್ಕಂಥ ನಾವು ಒಂದು ಚಾನಲ್ ಮಾಡೋಣ, ಜನಗಳಿಗೆ ಒಳ್ಳೆಯ ವಿಷಯ ತಿಳಿಸೋಣ, ಜನರನ್ನು ಭಯದಿಂದ ಹೊರಗೆ ತರೋಣ, ಕೆಲವು ಕಡೆ ಹೆಚ್ಚಿನ ಉತ್ಪ್ರೇಕ್ಷೆಗಳಿಗೆ ಕಡಿಮೆ ಮಾಡೋಣ ಅಂತ ಹೇಳ್ಬಿಟ್ಟು ಏನು ಮಾಡಿದ್ವಿ, ನಾವೆಲ್ಲ ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ಈ ಸಾಯಸ್ಮೃತಿ ಅಂತಕ್ಕಂಥ ಒಂದು ಭವಿಷ್ಯ ಹಾಗೂ ಧಾರ್ಮಿಕ ವಿಷಯಗಳ ಬಗ್ಗೆ ಮತ್ತು ದೇವಾಲಯಗಳ ಬಗ್ಗೆ ಎಲ್ಲ ವಿಷಯಗಳು ತಿಳಿಸೋಣ ಅಂತೆಲ್ಲ ನಾವು ಒಂದು ಚಾನಲ್ ಓಪನ್ ಮಾಡಿದ್ವಿ. ಬಹಳ ಸಂತೋಷ ವಿಷಯ ಏನಪ್ಪ ಅಂದರೆ ಈ ದಿನಕ್ಕೆ 9ನೇ ತಿಂಗಳು ಮುಗಿದಿದೆ, ಮಾಸ ಆಗಿದೆ ನಮ್ಮ ಒಂದು ಚಾನಲ್ಗೆ. ನಮಗೆ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಸಬ್ಸ್ಕ್ರಿಪ್ಷನ್ ಕೂಡ ಆಗಿದೆ. ಯಾಕಂದರೆ ನಾವು ಮೇಲೆ ಬಿದ್ದೋಗಲಿಲ್ಲ, ಬೇರೆ ಯಾವುದೇ ಇರೋದು ವಾಮ ಮಾರ್ಗಗಳು ಮಾಡಲಿಲ್ಲ, ಅವರೇ ಇಷ್ಟು ಬಂದು ಮಾಡಬೇಕು ಆ ರೀತಿ ಮಾಡಿದ್ವಿ. ನಮಗೆ ತೃಪ್ತಿಕರವಾಗಿ ಸಬ್ಸ್ಕ್ರಿಪ್ಷನ್ ಸಿಕ್ಕಿದೆ. ಜೊತೆಗೆ 50,000 ವೀಕ್ಷಣೆಗಳಾಗಿದೆ ಇವತ್ತಿಗೆ. ಇದು ಭಾಳ ಸಂತೋಷ ಸಂಗತಿ ವಿಷಯ ಆದಮೇಲೆ. ಅದರ ಜೊತೆಗೆ ಏನಪ್ಪ ಆಗಿದೆ ಅಂದರೆ ಈ ಚಾನಲ್ ಇವಾಗ ಬಹಳ ಪ್ರಖ್ಯಾತಿ ಆಗಿಬಿಟ್ಟಿದೆ. ದಿನಕ್ಕೆ 100-150 ಕರೆ ಬರ್ತದೆ. ಅದು ಹೆಂಗೆ ಇದು ಹೆಂಗೆ, ರಾಹು ಕಾಲ ತಿಳಿಸಿ, ಗುಳಿಕಾಲ ತಿಳಿಸಿ, ಇನ್ನೊಂದು ತಿಳಿಸಿ, ಮತ್ತೊಂದು ತಿಳಿಸಿ, ಈಗ ಮನೆಗಳು ಕಟ್ಬೋದು, ಎಲ್ಲ ಧಾರ್ಮಿಕ ವಿಚಾರಗಳು, ಪಂಚಾಂಗ ವಿಚಾರಗಳು ಬಹಳಷ್ಟು. ಒಂದು 100 ಕಾಲ ಆದರೂ ನಮಗೆ ಬರ್ತಾಯಿದೆ, ಒಂದು 50 ಮೆಸೇಜ್ ಬರ್ತಾಯಿದೆ. ಏನಪ್ಪ ಆಗಿದೆ ಅಂದರೆ ನಮಗಿವಾಗ ಈ ಸ್ಟುಡಿಯೋನ ದೊಡ್ಡದು ಮಾಡಬೇಕು ಮತ್ತು ಸಂಸ್ಥೆಯನ್ನು ದೊಡ್ಡದು ಮಾಡಬೇಕು. ಇದಕ್ಕೆ ಒಂದಿಬ್ಬರನ್ನ ಸೇರಿಸ್ಕೋಬೇಕು. ಯಾಕಂದರೆ ಒಬ್ಬರೇ ಮಾಡೋಕ್ಕಾಗ್ತಾ ಇರಲ್ಲ. ಯಾಕಂದರೆ ಹಳೆ ಪಂಚಾಂಗಗಳು ಬೇಕು. ಹಳೆ ಪಂಚಾಂಗಗಳಿದೆ ಅಂತ ಇಟ್ಕೊಳ್ಳಿ, ಅದು ನೋಡೋದಕ್ಕೆ ಬಹಳ ಟೈಮ್ ತೆಗೆದುಕೊಳ್ತದೆ. ಅದೆಲ್ಲನೂ ನಾವು ಕಂಪ್ಯೂಟರೈಸೇಷನ್ ಮಾಡಬೇಕು, ಬೇರೆ ಬೇರೆ ರೀತಿಯ ಸ್ಕ್ರೀನ್ಗಳು ಮಾಡಬೇಕು, ಲೈಟಿಂಗ್ ಮಾಡಬೇಕು, ಒಂದು ಉತ್ತಮವಾಗಿರ್ತಕ್ಕಂತಹ ಒಂದು ನಾವು ಇಲ್ಲಿ ಸ್ಟುಡಿಯೋ ರೂಮ್ ಮಾಡಿ ಅದರಲ್ಲಿ ನಾವು ಒಳ್ಳೆಯ ಉತ್ತಮವಾದ ವಿಷಯಗಳು ನಿಮಗೆ ಕೊಡಬೇಕು ಅಂತಕ್ಕಂಥ ಆಸೆ ಇರ್ತಕ್ಕಂಥ ಮೇಲೆ ಈ ವಿಷಯದಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಖಗೋಳ ವಿಜ್ಞಾನದ ಹಿರಿಮೆಯನ್ನು ಕೂಡ ಪ್ರಪಂಚಕ್ಕೆ ಪಸರಿಸಬೇಕು ಅಂತಕ್ಕಂಥ ಒಂದು ನಮ್ಮ ಆಸೆ ಇದೆ. ಆದ್ಮೇಲೆ ಇದೆಲ್ಲ ಆದಾಗ ಇದಕ್ಕೆ ಬಹಳಷ್ಟು ಬಂಡವಾಳ ಬೇಕಾಗ್ತಕ್ಕಂಥದ್ದು. ಎಲ್ಲ ನಿಮಗಾಗಿ ಮಾಡ್ತಕ್ಕಂಥದ್ದೇ, ನಿಮಗಾಗಿ ನಮ್ಮ ಭವಿಷ್ಯ ಜ್ಞಾನನ, ಖಗೋಳ ಜ್ಞಾನನ, ವಿಜ್ಞಾನದ ಜ್ಞಾನನ ಹಂಚ್ತಕ್ಕಂಥದ್ದು, ನಿಮಗೆ ತಿಳಿದೇ ಇರ್ತಕ್ಕಂಥ ತಿಳಿಸ್ತದ್ದು, ಅನುಮಾನಗಳು ಪರಿಹಾರ ಮಾಡ್ತಕ್ಕಂಥದ್ದು ಉದ್ದೇಶ ಆಗಿರೋದು. ಎಲ್ಲ ನಿಮಗೆ ಆಗಿರೋದ್ರಿಂದ ಇದನ್ನ ಇನ್ನೂ ಉತ್ತಮವಾದ ರೀತಿಯಲ್ಲಿ ಮಾಡಿ, ನಮ್ಮಲ್ಲಿ ಪ್ರಶ್ನೆ ಕೊಡೋದ್ರ ತಕ್ಷಣ ಉತ್ತರ ಸಿಗಬೇಕು ಆ ರೀತಿ ಏರ್ಪಾಟ್ ಮಾಡಿ, ಅದಕ್ಕಾಗಿ ವ್ಯಕ್ತಿಯನ್ನು ಮಾಡಿ, ಅದಕ್ಕಾಗಿ ಬೇಕಾದ ಕಂಪ್ಯೂಟರ್ಸು ಪ್ರೋಗ್ರಾಮಿಂಗ್ಸ್ ಎಲ್ಲ ಮಾಡಬೇಕು ಅಂತ ನಾವು ಮಾಡಿದ್ದೀವಿ. ಇದಕ್ಕೆ ಬಹಳ ವೆಚ್ಚ ಆಗ್ತಕ್ಕಂಥದ್ದು. ಆತ್ಮೀಯರು, ನಿಮ್ಮೆಲ್ಲರ ಒಂದು ಪ್ರೀತಿಯಿಂದ ಇದು ಆಗಿರೋದ್ರಿಂದ ತಾವೆಲ್ಲರೂ ನೀವು ಕಿಂಚಿತ್ ಕಿರುಕಾಣಿಕೆ ಏನಾದರೂ ಕೊಟ್ಟು ಈ ಒಂದು ಸಂಸ್ಥೆಯನ್ನು ಬೆಳೆಸಬೇಕು, ನಿಮಗಾಗಿರ್ತಕ್ಕಂಥ ಸಂಸ್ಥೆಯನ್ನು ಬೆಳೆಸಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀವಿ, ಕಳಕಳಿಯಾಗಿ ಮನವಿ ಮಾಡ್ತೀವಿ. ಆದ್ಮೇಲೆ ಈ ಒಂದು ವಿಷಯದ ಜೊತೆಯಲ್ಲಿ ಒಂದು ಸ್ಕ್ಯಾನರ್ ಹಾಕಿದ್ದೇವೆ, ಅದೇ ರೀತಿಯಲ್ಲಿ UPI ನಂಬರ್ ಹಾಕಿದ್ದೇವೆ. ಆತ್ಮೀಯರು, ತಮ್ಮ ಯಥಾಶಕ್ತಿ ಕಾಂಟ್ರಿಬ್ಯೂಷನನ್ನು ಕೊಟ್ಟರೆ ಇದನ್ನು ಇನ್ನೂ ಉತ್ತಮವಾಗಿ ಮಾಡಿ, ಇನ್ನೂ ಪ್ರಪಂಚಕ್ಕೆ ಇದು ಮಾರ್ಗದರ್ಶಕವಾಗೋ ರೀತಿಯಲ್ಲಿ ಮಾಡಬೇಕು ಸಾಯಸ್ಮೃತಿ ಒಂದು ಚಾನಲ್ನ ಅಂತ ನಮಗೆ ಆಸೆ ಇದೆ. ಆತ್ಮೀಯರು, ದಯವಿಟ್ಟು ನಮ್ಮ ಚಾನಲ್ಗೆ ಪ್ರೋತ್ಸಾಹ ನೀಡಿ, ಇದು ಉತ್ತಮವಾದ ರೀತಿಯಲ್ಲಿ ಇನ್ನೂ ಬೆಳೆಯೋ ರೀತಿ ಸಹಾಯ ಮಾಡಿ, ಅದೇ ರೀತಿಯಲ್ಲಿ ಚಂದಾವನ್ನು ಕೊಟ್ಟು ಸಹಕರಿಸಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತೀವಿ. ಆತ್ಮೀಯ ಸಾಯಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳಾದ್ಮೇಲೆ ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಮಲಜ್ಯೇಷ್ಠ ಬಹುಳ ನವಮಿ ಮಂಗಳವಾರ 9/6/2026. ಇನ್ನು ವಾರ ಬಂದು ಮಂಗಳವಾರ, ತಿಥಿ ಬಂದು ಉತ್ತರ ಭಾದ್ರ ರಾತ್ರಿ 4:32ವರೆಗೂ. ಅದೇ ರೀತಿ ನಕ್ಷತ್ರ ಬಂದು ಉತ್ತರ ಭಾದ್ರ 4:32ವರೆಗೂ, ತಿಥಿ ಬಂದು ನವಮಿ ರಾತ್ರಿ 8:32ವರೆಗೂ ಇರ್ತಕ್ಕಂಥದ್ದು. ಯೋಗ ಬಂದು ಆಯುಷ್ಮಾನ್, ಕರ್ಣ ಬಂದು ತೈತಲೆ. ಇದು ಈ ದಿನದ ಪಂಚಾಂಗ ವಿಶೇಷ. ಅಲ್ಲಿಂದ ಮುಂದಕ್ಕೆ ಬಂದಾಗ ದ್ವಾದಶ ರಾಶಿಗಳ ದಿನ ಭವಿಷ್ಯ ನೋಡಿ. ದ್ವಾದಶ ರಾಶಿಗಳ ದಿನ ಮೇಷರಾಶಿಯವರಿಗೆ ಆರೋಗ್ಯದಲ್ಲಿ ಸ್ಥಿರತೆ, ಉತ್ತಮ ಕಾರ್ಯ ನಿರ್ವಹಣೆ, ಮಕ್ಕಳಿಂದ ಶುಭ. ಈ ರೇಷ್ಮೆ, ಶುಂಠಿ, ತಂಬಾಕು ಬೆಳೀತಕ್ಕಂಥ ರೈತರಿಗೆ ಬಹಳ ಉತ್ತಮ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಈ ಪೂಜಾ ದ್ರವ್ಯಗಳು, ಹೋಮ ದ್ರವ್ಯಗಳು ಮಾಡ್ತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಅಂಗಾರಕ ಅಷ್ಟೋತ್ತರ ಶತನಾಮವನ್ನು ಪಠಿಸಿ ಅಥವಾ ಕೇಳಿ. 1 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಮುಂದಕ್ಕೆ ವೃಷಭ ರಾಶಿಗೆ ಬಂದಾಗ ಕರಕುಶಲ ಕರ್ಮಿಗಳಿಗೆ, ಸ್ವಉದ್ಯೋಗಿಗಳಿಗೆ, ಎಲ್ಲ ರೀತಿಯ ಕಾರ್ಯಗಳಲ್ಲಿ ಶುಭ. ಹತ್ತಿ ಬೆಳೆಗಾರರಿಗೆ, ಈ ಸ್ವೀಟ್ ಕಾರ್ನ್ ಬೆಳೀತಾರೆ ಅವರಿಗೆ, ಈ ಜೋಳ ಬೆಳೀತಕ್ಕಂಥವ್ರಿಗೆ ನೀರಾವರಿಯಲ್ಲಿ
ಬಹಳ ಶುಭಕರವಾಗಿರ್ತಕ್ಕಂಥ ದಿನ. ಈ ಬಿಲ್ಡಿಂಗ್ ಮೆಟೀರಿಯಲ್ಸ್ ಮಾರ್ತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಋಣ ವಿಮೋಚಕ ಅಂಗಾರಕ ಸೂಕ್ತವನ್ನು ಪಠಿಸಿ. 3 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಆದ್ಮೇಲೆ ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಕರಕುಶಲಕರ್ಮಿಗಳು, ಸಹೋದ್ಯೋಗಿಗಳು, ಎಲ್ಲ ರೀತಿಯ ಕಾರ್ಮಿಕರು, ಈ ಹತ್ತಿ ಬೆಳೆಗಾರರು, ಇವರಿಗೆಲ್ಲ ಶುಭಕರವಾಗಿರ್ತಕ್ಕಂಥ ದಿನ. ಈ ವಕೀಲರು ಮತ್ತು ಸರ್ಕಾರಿ ನೌಕರರಿಗೆ ಒಳ್ಳೆಯ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು, ಸರ್ಕಾರಿ ನೌಕರು ಶುಭ ಸುದ್ದಿ ಬರ್ತಕ್ಕಂಥದ್ದು ಈ ದಿನ. ಯಾರು ಕೃಷಿ ಸಲಕರಣೆಗಳನ್ನು ಮಾಡ್ತಾರೆ, ಜೈವಿಕ ಗೊಬ್ಬರಗಳನ್ನು ಮಾಡ್ತಾರೆ, ಅವರಿಗೆ ಉತ್ತಮವಾದ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ ಆಗ್ತಕ್ಕಂಥದ್ದು. ಕಾಲಭೈರವ ಅಷ್ಟಕವನ್ನು ಪಠಿಸಿ ಅಥವಾ ಕೇಳಿರಿ. 5 ಅದೃಷ್ಟ ಸಂಖ್ಯೆ, ಆಗ್ನೇಯ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಇನ್ನು ಕರ್ಕಾಟಕ ರಾಶಿಗೆ ಬಂದಾಗ ಆದಾಯದಲ್ಲಿ ಚೇತರಿಕೆ, ವೆಚ್ಚಗಳ ಮೇಲೆ ಹಿಡಿತ, ಮಕ್ಕಳಿಂದ ಶುಭ ಸುದ್ದಿ, ತೆಂಗು ಅಡಿಕೆ ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ ಇವತ್ತು. ಪುಸ್ತಕ ಪೆನ್ ಮಾರ್ತಕ್ಕಂಥವ್ರು, ಬ್ಯಾಗ್ಗಳು ಮಾರ್ತಕ್ಕಂಥವರು, ಈ ಸ್ಟೇಷನರಿ ಮಾರ್ತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯ ಅಂತೇಳಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರನ್ನು ಧ್ಯಾನ ಮಾಡಿ. 1 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಕುಟುಂಬದಲ್ಲಿ ನೆಮ್ಮದಿ, ಶುಭಕರವಾಗಿರ್ತಕ್ಕಂಥ ವಾತಾವರಣ. ವಿದೇಶದಲ್ಲಿರ್ತಕ್ಕಂಥ ನಿಮ್ಮ ಬಂಧುಗಳಿಂದ ಶುಭ ಸುದ್ದಿ. ಹೂವು ಹಾಗೂ ಹಣ್ಣಿನ ಬೆಳೆಗಾರರಿಗೆ ಶುಭ ಮಾರ್ಗದರ್ಶನ. ಹಾಲು ಹಾಗೂ ಹಾಲಿನ ಉತ್ಪನ್ನಗಳು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ನವಗ್ರಹಗಳನ್ನು ಆರಾಧಿಸಿ. 4 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಮುಂದಕ್ಕೆ ಕನ್ಯಾ ರಾಶಿಗೆ ಬಂದಾಗ ಉದ್ಯೋಗ ಕ್ಷೇತ್ರದಲ್ಲಿ ಗೌರವ, ಆದಾಯದಲ್ಲಿ ಪ್ರಗತಿ, ಪ್ರಯಾಣದಿಂದ ಶುಭ. ರಾಗಿ, ಭತ್ತ, ಕಬ್ಬು, ದ್ವಿದಳ ಧಾನ್ಯಗಳು ಬೆಳೀತಕ್ಕಂಥ ರೈತರಿಗೆ, ಅದು ಒಂದು ಮಳೆ ಆಧಾರಿತ ರೈತರಿಗೆ ಒಳ್ಳೆಯ ಮಾರ್ಗದರ್ಶನ. ಕೆಲಸದಲ್ಲಿ ಚೇತರಿಕೆ ಆಗ್ತಕ್ಕಂಥದ್ದು. ಯಾರು ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಾರೆ ಅವರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ನಿಮ್ಮ ಗ್ರಾಮದೇವತೆ ಯಾವುದಿದ್ದರೆ ಆ ಗ್ರಾಮದೇವತೆಯನ್ನು ಪೂಜಿಸಿ, ನಿಮಗೆ ಒಳ್ಳೆಯದಾಗ್ತದೆ. 4 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಮುಂದಕ್ಕೆ ತುಲಾರಾಶಿಗೆ ಬಂದಾಗ ಆರ್ಥಿಕ ಪ್ರಗತಿ, ವೃತ್ತಿಪರರಿಗೆ ಲಾಭ, ವಿದ್ಯಾರ್ಥಿಗಳಿಗೆ ಶುಭ. ತಂಬಾಕು, ಶುಂಠಿ ಬೆಳೆಗಾರರಿಗೆ, ಹೊಗೆಸೊಪ್ಪು ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ ಇವತ್ತು. ಎಲೆಕ್ಟ್ರಾನಿಕ್ಸು, ಈ ಪ್ಲಂಬಿಂಗ್ ಮಾಡ್ತಕ್ಕಂಥವ್ರು, ವುಡ್ ವರ್ಕ್ ಮಾಡ್ತಕ್ಕಂಥ ಕುಶಲಕರ್ಮಿಗಳಿಗೆಲ್ಲ ಒಳ್ಳೆ ಕೆಲಸ ಸಿಕ್ಕತ್ತೆ ಇವತ್ತು. ನೀವು ಸಹ ನಿಮ್ಮ ಕುಲದೇವತೆಯನ್ನು ಪ್ರಾರ್ಥಿಸಿ. 5 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು, ಹಳದಿ ಬಣ್ಣ ಅದೃಷ್ಟ ಬಣ್ಣ. ಮುಂದಕ್ಕೆ ವೃಶ್ಚಿಕ ರಾಶಿಗೆ ಬಂದಾಗ ವ್ಯಾಪಾರ, ವ್ಯವಹಾರ, ವ್ಯವಸಾಯಗಳಲ್ಲಿ ಪ್ರಗತಿ, ಉತ್ತಮವಾಗಿರ್ತಕ್ಕಂಥ ಹಣಕಾಸಿನ ಒಳಹರಿವು, ಮಕ್ಕಳಿಂದ ಶುಭ ಸುದ್ದಿ. ಯಾರು ಹೈನುಗಾರಿಕೆ ಮಾಡ್ತಾರೆ ಅವರಿಗೆ ಒಳ್ಳೆಯ ದಿನ ಇವತ್ತು. ಹಾಲಿನ ಉತ್ಪನ್ನ ಮಾಡ್ತಕ್ಕಂಥವ್ರಿಗಂತೂ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಗೋವಿಗೆ ಪೂಜಿಸಿ, ಗ್ರಾಸವನ್ನು ಕೊಡಿ. 8 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಆದ್ಮೇಲೆ ಅಲ್ಲಿಂದ ಮುಂದಕ್ಕೆ ಧನುಸ್ಸು ರಾಶಿಗೆ ಬಂದಾಗ ಬಂಧು ಮಿತ್ರರ ಮಿಲನ, ಶುಭ ಸಂದೇಶ, ಪ್ರಯಾಣದಿಂದ ಲಾಭ, ಕಾಫಿ, ಅನಾನಸ್ಸು ಬೆಳೆಗಾರರಿಗೆ ಶುಭ. ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯಲ್ಲಿ ಪ್ರಗತಿ, ಉನ್ನತ ಶಿಕ್ಷಣ ಮಾಡ್ತಕ್ಕಂಥವ್ರಿಗೆ ಹೊಸ ರೀತಿಯ ಮಾರ್ಗದರ್ಶನ. ಈ ದ್ರಾಕ್ಷಿ, ಅನಾನಸ್ಸು ಬೆಳೆಗಾರರಿಗಂತೂ ಶುಭಕರವಾಗಿರ್ತಕ್ಕಂಥ ದಿನ. ಈ ಕೃಷಿ ಸಲಕರಣೆ ಮಾಡ್ತಕ್ಕಂಥವ್ರು, ಗೊಬ್ಬರ ಮಾಡ್ತಕ್ಕಂಥವ್ರುಗಳ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಹನುಮಾನ್ ಚಾಲೀಸವನ್ನು ಪಠಿಸಿ ಅಥವಾ ಓದಿರಿ ಅಥವಾ ಕೇಳಿರಿ. 1 ಅದೃಷ್ಟ ಸಂಖ್ಯೆ, ದಕ್ಷಿಣ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಇನ್ನು ಮಕರ ರಾಶಿಗೆ ಬಂದಾಗ ನೂತನ ಹೂಡಿಕೆಗಳ ಪ್ರಯತ್ನ, ವಕೀಲರಿಗೆ, ಪತ್ರ ಬರಹಗಾರರಿಗೆ, ಈ ರಿಯಲ್ ಎಸ್ಟೇಟ್ ಅವ್ರಿಗೆ, ಬ್ರೌಸಿಂಗ್ ಸೆಂಟ್ರ್ಗಳವ್ರಿಗೆ, ಟೈಪಿಂಗ್ ಅವ್ರಿಗೆ ಬಹಳ ಬಿಸಿಯೆಸ್ಟ್ ದಿನ ಇವತ್ತು. ಈ ಕರಕುಶಲ ಕರ್ಮಿಗಳಿಗೆ ಶುಭ, ದಲ್ಲಾಳಿಗಳಿಗೆ ಲಾಭ. ಯಾರು ವೈದ್ಯ ವೃತ್ತಿ ಮಾಡ್ತಾ ಇರ್ತಕ್ಕಂಥ, ಯಾವುದೇ ವೈದ್ಯರಾಗ್ಬೋದು, ಏನೋ ಅಲೋಪತಿ ಆಗ್ಬೋದು, ಹೋಮಿಯೋಪತಿ ಆಗ್ಬೋದು, ಅವರು ವೆಟರ್ನರಿ ಆಗ್ಬೋದು, ಯಾವುದೇ ವೈದ್ಯರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಆಂಜನೇಯ ಸ್ವಾಮಿಯ ದಂಡಕವನ್ನು ಪಠಿಸಿ ಅಥವಾ ಕೇಳಿರಿ. 5 ಅದೃಷ್ಟ ಸಂಖ್ಯೆ, ಆಗ್ನೇಯ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಇನ್ನು ಕುಂಭರಾಶಿಗೆ ಬಂದಾಗ ಆದಾಯದಲ್ಲಿ ಚೇತರಿಕೆ, ವೃಥಾ ಖರ್ಚುಗಳು, ಮಕ್ಕಳಿಂದ ಶುಭ ಸುದ್ದಿ. ದಾಳಿಂಬೆ, ನಿಂಬೆ, ಕರ್ಬೂಜ ಬೆಳೀತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಸಿದ್ಧಪಡಿಸಿದ ವಸ್ತುಗಳಿಗೆ ಲಾಭ. ಮಹಾಗಣಪತಿಯನ್ನು ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಮೀನರಾಶಿಗೆ ಬಂದಾಗ ಉತ್ತಮ ಹಣಕಾಸಿನ ನಿರ್ವಹಣೆ, ಮಿತ್ರರಿಂದ ಸಹಾಯ, ಕರಕುಶಲ ಕರ್ಮಿಗಳಿಗೆ ಹಾಗೂ ಗುಡಿ ಕೈಗಾರಿಕೆರ್ತಕ್ಕಂಥವ್ರಿಗೆ ಶುಭ ದಿನ. ಈ ಪುಸ್ತಕ ಪೆನ್ನು ಮಾಡ್ತಕ್ಕಂಥವ್ರು, ಬ್ಯಾಗ್ಗಳು ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಈ ಹನುಮನ್ನಾಮ ಸ್ಮರಣೆ ಮಾಡಿ. 2 ಅದೃಷ್ಟ ಸಂಖ್ಯೆ, ವಾಯು ದಿಕ್ಕು, ಬಿಳಿ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದರೆ ಇದು 12 ರಾಶಿಗಳ ಈ ದಿನದ ದಿನ ಭವಿಷ್ಯ ಆಗಿರ್ತಕ್ಕಂಥದ್ದಾದ್ಮೇಲೆ ತಮಗೆಲ್ಲರಿಗೂ ಈ
ಮಂಗಳಕರನಾಗಿರ್ತಕ್ಕಂತಹ ಮಂಗಳ ಗ್ರಹದಿಂದ ನಿಮಗೆಲ್ಲರೂ ಮಂಗಳವಾಗಲಿ ಅಂತ ನಾನು ಪ್ರಾರ್ಥನೆ ಮಾಡುತ್ತಾ ಈ ದಿನದ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮ ಮುಗಿಸಾದ್ಮೇಲೆ ತಾವು ಕಾರ್ಯಕ್ರಮಗಳು ನೋಡ್ತಕ್ಕಂಥವ್ರು ನಮ್ಮ ಕಾರ್ಯಕ್ರಮವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಇದರ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.